ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ ಅಂತ ಹೇಳಿ ಮುಂದುವರಿಸಬಹುದಾ? ಎಸ್ ಮೇಡಮ್, ಈಗ ಕೃಷಿ ಬೆಳವಣಿಗೆ ದರ ಮತ್ತು ದ್ವಿತೀಯ ವಲಯದ ಬೆಳವಣಿಗೆ ದರ, ತೃತೀಯ ವಲಯದ ಬೆಳವಣಿಗೆ ದರ ರಾಜ್ಯದಲ್ಲಿ ನೋಡಿದಾಗ ಇದು 3% ಮತ್ತು 6%, 7% ದರದಲ್ಲಿ ಕೃಷಿ ಮತ್ತು ದ್ವಿತೀಯ ಮತ್ತು ತೃತೀಯ ವಲಯ ಬೆಳೀತಾ ಇದೆ ಅನ್ನೋದನ್ನ ನಾವು ಅಂಕಿಅಂಶದ ಪ್ರಕಾರ ಪಡ್ಕೊಂಡಿದ್ದೀವಿ. ಇನ್ನು ನಮ್ಮ ರಾಜ್ಯದ GDP ಅಂತ ಹೇಳಿದಾಗ ಕರ್ನಾಟಕ ಈಸ್ ನೋನ್ ಆಸ್ ಒಂದು ಯಾವಾಗ್ಲೂ ಬಜೆಟ್ ಅನ್ನ ನೋಡಿದಾಗ ಒಂದು ಶಿಸ್ತನ್ನ ಕಾಯ್ದಿರಿಸಿಕೊಂಡಿದ್ದೀವಿ. ನಾವು ಅದನ್ನ ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ ಸ್ಮಿತಾ ಮೇಡಮ್. ಏನಂತ ಹೇಳಿದ್ರೆ, ಒಂದು ಫಿಸ್ಕಲ್ ರಿಫಾರ್ಮ್ಸ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನೋ ಅಡಿಯಲ್ಲಿ ವಿತ್ತೀಯ ಕೊರತೆ 3% ಹೆಚ್ಚಾಗಬಾರ್ದು ಅಂತ. ಬಟ್ ಕಳೆದ ಬಜೆಟ್ ಏನು 3.7 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅನ್ನ ಮಂಡಿಸಿದ್ರು, ಕಳೆದ ಬಾರಿಯೂ ಕೂಡ ವಿತ್ತೀಯ ಶಿಸ್ತನ್ನ 3% ಇಟ್ಕೊಂಡು ಈ ಬಜೆಟ್ ಅನ್ನ ಮಂಡಿಸಿದ್ರು. ಅದು ಯಾವಾಗ ಗ್ಯಾರಂಟಿ ಯೋಜನೆಯನ್ನು ಕೂಡ ಘೋಷಿಸಿದ ಸಂದರ್ಭದಲ್ಲಿ 52,000 ಕೋಟಿ ರೂಪಾಯಿಗಳು, 53,000 ಕೋಟಿ ರೂಪಾಯಿಗಳು ಈ ಒಂದು ಗ್ಯಾರಂಟಿ ಯೋಜನೆಗೆ ಬೇಕು ಅಂತ. ಬಟ್ ಇನ್ನು ಕೃಷಿ ಮತ್ತು ಇದರ ಒಂದು ಕಾಂಟ್ರಿಬ್ಯೂಷನ್ ನಾವು ನೋಡಿದಾಗ್ಲೂ ಕೂಡ ತೃತೀಯ ವಲಯದಿಂದ ಕರ್ನಾಟಕ SDGPಗೆ ಬರ್ತಿರುವಂತದ್ದು 66%. ಈ ಅಂಕಿಅಂಶವನ್ನೆಲ್ಲ ಇಟ್ಕೊಂಡು ನೋಡಿದ್ರೆ ಈಗ ನಾವು ಗೃಹ ಜ್ಯೋತಿ ಆಗಿರ್ಬೋದು, ಗೃಹ ಲಕ್ಷ್ಮಿ ಆಗಿರ್ಬೋದು. ಗೃಹ ಜ್ಯೋತಿ ಅಂತ ಅಂದ್ರೆ 1.6 ಕೋಟಿ ಕುಟುಂಬಗಳು ಫಲಾನುಭವಿಗಳು, ಅಥವಾ ಅನ್ನಭಾಗ್ಯದಿಂದ 4.5 ಕೋಟಿ ಫಲಾನುಭವಿಗಳಿದ್ದಾರೆ ಅನ್ನೋ ಅಂಕಿಅಂಶ ತಗೊಂಡ್ರು 1.5 ವರ್ಷಗಳಾಗಿದೆ. ಆದ್ರೆ ನಾವು ಒಂದು ಕಡೆ ವಿತ್ತೀಯ ಶಿಸ್ತನ್ನ ಕಾಯ್ದಿರಿಸಿಕೊಂಡು ಬಜೆಟ್ ಅನ್ನ ಮಂಡಿಸುವಂತ ಒಂದು ಸವಾಲು, ಎರಡನೇದು ಈ 1.5 ವರ್ಷ ಆಗಿ ಈ ವರ್ಷವೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗೆ ಹಣವನ್ನ ಒಂದಷ್ಟು ಮೀಸಲಾಗಿಡಬೇಕಾದಾಗ ಒಂದು ಸವಾಲ್ ಏನಪ್ಪಾ ಅಂತ ಹೇಳಿದ್ರೆ, ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಈ ರೆವಿನ್ಯೂ ರೆಸಿಟ್ ಅಲ್ಲಿ ಬರುವಂತದ್ದೇನು, ಕಂಪಲ್ಸರಿ ಆಗ್ಲಿ ಮಾಡಲೇಬೇಕಾಗಿರುವಂತ ಒಂದು ಸ್ಯಾಲರಿ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ಇಂಟ್ರೆಸ್ಟ್ ಪೇಮೆಂಟ್ ಸಾಲಕ್ಕೆ ಕೊಡುವಂತದ್ದು. ಬಟ್ ಪ್ರತಿ ಬಾರಿಯೂ ನಾವು ರೆವಿನ್ಯೂ ರೆಸಿಟ್ ಅನ್ನ ನೋಡ್ಕೊಂಡು ಹೋದ್ರೆ ಕ್ಯಾಪಿಟಲ್ ರೆಸಿಟ್ ಬಗ್ಗೆ ನಾವು ಹೆಚ್ಚು ಗಮನ ಹರಿಸ್ತಾ ಇಲ್ಲ. ಕ್ಯಾಪಿಟಲ್ ರೆಸಿಟ್ ಅಂತ ಹೇಳಿದ್ರೆ ದೀರ್ಘಾವಧಿಯಲ್ಲಿ ಒಂದಷ್ಟು ಹೂಡಿಕೆಯನ್ನ ಮಾಡಿ ಅದರಿಂದ ಏನ್ ಬರುತ್ತೆ ರಿಟರ್ನ್ಸ್, ಅದನ್ನ ನಾವು ನೋಡಿದಾಗ ಅಥವಾ ಆ ಕಡೆ ಗಮನ ಹರಿಸಿದಾಗ ಒಂದು ಸ್ಟೇಬಲ್ ಸಸ್ಟೈನ್ ಎಕಾನಮಿ, ಸುಸ್ಥಿರ ಅಭಿವೃದ್ಧಿಯನ್ನ ಅಥವಾ ಆರ್ಥಿಕ ಶಿಸ್ತನ್ನ ಕಾಪಾಡ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ. ಬಟ್ ಈಗ ಗ್ಯಾರಂಟಿ ಯೋಜನೆಗಳ ಮೇಲೆ ಮಾಡಿರೋದ್ರಿಂದ 1.5 ವರ್ಷಗಳಾಗಿದೆಯಲ್ಲ, ಯಾವ ಯಾವ ಯೋಜನೆಗಳು ಎಷ್ಟು ಫಲಾನುಭವಿಗಳಿಗೆ ರೀಚ್ ಆಗಿದೆ ಅಂತ ಹೇಳಿ ಒಂದು ಪೈಲಟ್ ಪ್ರೋಗ್ರಾಮ್ ಅನ್ನ ಮಾಡಿಕೊಂಡು ಅದಕ್ಕೆ ಇಷ್ಟು ಹಣವನ್ನ ಮೀಸಲಾಗಿಟ್ಟು ಮುಂದಿನ ದಿನಗಳಿಗೆ ಇದನ್ನ ಮುಂದುವರಿಸಬೇಕು ಅಥವಾ ಇದು ಅಭಿವೃದ್ಧಿ ಕಡೆ ಹೋಗ್ತಾ ಇದೆ ಅನ್ನೋ ಒಂದು ಸ್ಟಡಿ ಆಗ್ಬೇಕಾಗಿದೆ. ಅದನ್ನೇ ನಾವು ಪೈಲಟ್ ವರ್ಕ್ ಅಂತ ಹೇಳಿ ಒಂದಷ್ಟು ಸರ್ವೆಯನ್ನ ಅಥವಾ ಒಂದಷ್ಟು ಮಾಡಬೇಕು ಅನ್ನುವಂಥದ್ದು ನಾನು ಹೇಳಕ್ ಇಚ್ಛೆ ಪಡ್ತೀನಿ ಈ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ. ಆದ್ರೂ ಕೂಡ ಈ ಸಲ ಸವಾಲು ಅಂತ ಹೇಳಿದ್ರೆ, ಒಂದು ಕಡೆ ಉದ್ಯೋಗವನ್ನ ಸೃಷ್ಟಿ ಮಾಡುವಂತದ್ದು, ಎರಡನೇ ಕಡೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು. ಮೂಲಭೂತ ಸೌಕರ್ಯಗಳು ಅಂತ ನೋಡಿದಾಗ ಸ್ಟೇಟ್ ಸ್ಪೆಷಲ್ ಗ್ರಾಂಟ್ಸ್ 5,000 ಕೋಟಿ ರೂಪಾಯಿಗಳು, ಸ್ಪೆಷಲ್ ಗ್ರಾಂಟ್ಸ್ ಆಫ್ ಕರ್ನಾಟಕ 6,000 ಕೋಟಿ ರೂಪಾಯಿಗಳು ಅನುದಾನ ಈ ಸಲ ಬಂದಲ್ಲಿ ಕರ್ನಾಟಕ ರಾಜ್ಯ ಬಹಳ ಸುಸ್ಥಿರವಾಗಿ ಈ ಯೋಜನೆಗಳನ್ನ ಮುಂದುವರಿಸಿ ಒಂದು ಸದೃಢವಾದಂತ, ಸುಸ್ಥಿರವಾದಂತ, ಸ್ಥಿರವಾದಂತ ಆರ್ಥಿಕ ವ್ಯವಸ್ಥೆಯನ್ನ ಕಾಯ್ದಿರಿಸಿಕೊಳ್ಳೋದಕ್ಕೆ ಅನುಕೂಲ ಆಗಬಹುದು. ದಟ್ಸ್ ಅ ಪಾಸಿಟಿವ್ ನೋಟ್. ನಾವು ಇದರ ಜೊತೆಯಲ್ಲಿ ನೇರ ಪ್ರಸಾದ, ಒಂದೇ ನಿಮಿಷ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಇದೀಗ ವಿಧಾನಸೌಧದತ್ತ ಹೊರಟಿದ್ದಾರೆ ಮುಖ್ಯಮಂತ್ರಿಗಳು. ಅವರ ಅಧಿಕೃತ ನಿವಾಸ ಕಾವೇರಿ, ಅಲ್ಲಿಂದ ಹೊರಟಿರುವ ಸಂದರ್ಭದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. 16ನೇ ಹಾಗೆ ದಾಖಲೆಯ ಬಜೆಟ್ ಮಂಡನೆಗೆ ಮನೆಯಿಂದ ಹೊರಟಿದ್ದಾರೆ ಸಿದ್ದರಾಮಯ್ಯನವರು. 10:15ಗೆ ಬಜೆಟ್ ಮಂಡನೆಯ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಒಂದು ಕ್ವಿಕ್ ರಿಯಾಕ್ಷನ್. ರೈಟ್, ಖಾಸಗಿ ವಾಹನದಲ್ಲಿ ಹೊರಟಿದ್ದಾರೆ ಅನ್ನೋ ಅಪ್ಡೇಟ್ ಕೊಡ್ತಿದ್ದಾರೆ. ವಿಶೇಷ ಕಾರಣಗಳನ್ನ ಇವಾಗ್ಲೂ ಹುಡುಕಬೇಕಾ ನನಗೆ ಗೊತ್ತಿಲ್ಲ. ಎನಿವೇ, ರಾಜಗೋಪಾಲ್ ಸರ್ ಅವರನ್ನ ಕ್ವಿಕ್ ಆಗಿ ಮಾತನಾಡಿಸೋದಾದ್ರೆ, ರಾಜಗೋಪಾಲ್ ಸರ್ ಅನೇಕ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಗಾಡಿ ಸ್ವಲ್ಪ ವ್ಯವಸ್ಥೆ ಮಾಡಿರ್ತಾರೆ ಅವರು, ಅದಕ್ಕೆ ಆ ಕಾರಣಕ್ಕಾಗಿ ಆಗಿರಬಹುದು ಅಂತ. ಯಾಕಂದ್ರೆ ಸರ್ಕಾರಿ ವಾಹನದ ಬದಲಿಗೆ ನೇರವಾಗಿ 3ನೇ ಮಹಡಿಗೆ ಹೋಗ್ತಾರೆ, ಅಲ್ಲಿ ಮಾಡಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ಬೇರೆ ಕಾರಣಗಳನ್ನು ಹುಡುಕೋ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಖಾಸಗಿ ವಾಹನ ಯಾಕಂತಂದ್ರೆ ಕಾಲು ನೋವಿರೋ ಕಾರಣಕ್ಕಾಗಿ ಅಲ್ಲೇ ಆರಾಮ್ಸೆ ಕೂತು ಹೋಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿ ಒಂದು ಗಾದೆ ಉಂಟು,
ರವಿ ಕಾಣದನ್ನ ಕವಿ ಕಂಡ, ಕವಿಯೂ ಕಾಣದೆ ಇರೋದು ಪತ್ರಕರ್ತರು ಇಲ್ಲ, ಅದಕ್ಕೆ ನಾವು ಇವತ್ತಿನ ವಿಶೇಷವಾಗಿ ಏನು ಹುಡುಕ್ತಾ ಇಲ್ಲ. ಎನಿವೇ, ರಾಜಗೋಪಾಲ್ ಸರ್ ಹಾಗೆ ಬನ್ನೇರ ಸರ್, ಸಾರಿ, ನಿಮ್ಮ ಸಹನೆಗೆ ಥ್ಯಾಂಕ್ ಯು. ರಾಜಗೋಪಾಲ್ ಸರ್, ನಿರೀಕ್ಷೆಗಳು ಸಾಕಷ್ಟು ಪ್ರತಿ ಬಾರಿ ಬಜೆಟ್ ನಲ್ಲೂ ಇರುತ್ತೆ. ಬಟ್ ಜನಸಾಮಾನ್ಯರ ದೃಷ್ಟಿಯಲ್ಲಿ ಒಂದ್ ಪ್ರಶ್ನೆ ಕೇಳ್ತೀನಿ. ಇತ್ತೀಚೆಗೆ ಉಪಮುಖ್ಯಮಂತ್ರಿಗಳ ಒಂದು ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಬೆಂಗಳೂರಿನ ಟ್ರಾಫಿಕ್ ಹಾಗೆ ಇಲ್ಲಿನ ರಸ್ತೆ ದೇವ್ರು ಬಂದ್ರು ಸರಿ ಮಾಡ್ಲಿಕ್ಕೆ ಆಗಲ್ಲ. ಇದನ್ನ ಗಮನಿಸಿದಾಗ ಹೊಸ ಹೊಸ ಇಂಡಸ್ಟ್ರಿಗಳು ಇಲ್ಲಿಗೆ ಬರ್ಲಿಕ್ಕೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಇದೆಯಾ ಅಂತ ಹೇಳಿ ಜನರಲ್ ಒಂದು ಬೇಸಿಕ್ ಡೌಟ್ ಹುಟ್ಟುತ್ತೆ. ಬಜೆಟ್ ನಿರೀಕ್ಷೆಗಳು ಪಕ್ಕಕ್ಕೆ ಇಡೋಣ, ಈಗಿರೋ ವ್ಯವಸ್ಥೆ ಸರಿಯಾಗಿದೆಯಾ, ಅದನ್ನ ಕಳೆದ ಆರ್ಥಿಕ ವರ್ಷದಲ್ಲಿ ಇಂಪ್ರೂವ್ ಮಾಡ್ಲಿಕ್ಕೆ, ಬೆಟರೈಸ್ ಮಾಡ್ಲಿಕ್ಕೆ ಏನ್ ಮಾಡ್ತು ಸರ್ಕಾರ ಅಂತ ಹೇಳಿ. ಖಂಡಿತ ಮೇಡಮ್, ನಾವು ರೆಗ್ಯುಲರ್ ಆಗಿ ಪ್ರತಿ ವರ್ಷ ಕೂಡ ನಾವು ಸೇಮ್ ಅದೇ ನಮ್ಮ ಬೇಡಿಕೆಗಳನ್ನ ರಿವೈಸ್ ಮಾಡ್ತಾನೆ ಬಂದಿದ್ದೇವೆ. ನಮ್ಗೆ ಇರೋ ಎಕ್ಸಿಸ್ಟೆಂಟ್ ಇರೋ ಲೇಔಟ್ಸ್ಗಳೇ, ಇಂಡಸ್ಟ್ರಿಯಲ್ ಲೇಔಟ್ಸ್ಗಳೇ ಕಡಿಮೆ, ಇಂಡಸ್ಟ್ರಿಯಲ್ ಎಸ್ಟೇಟ್ಗಳೇ ಕಡಿಮೆ ಇದೆ. ಇರೋದ್ರಲ್ಲೂ ಕೂಡ ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಕಂಟಿನ್ಯೂಸ್ ಆಗಿ ನಾವು ನೆಗ್ಲಿಜೆನ್ಸ್ ಒಳಗಾಗಿದ್ದೀವಿ. ನಮ್ಮಲ್ಲಿ ಸಾವಿರಾರು ಕೋಟಿ ನಾವು ಟ್ಯಾಕ್ಸ್ ಅನ್ನು ಕಟ್ತಾ ಇದ್ರು ಕೂಡ ಅದರಲ್ಲಿ ನಮ್ಮಲ್ಲಿ ಕೆಲವೇ ಭಾಗವನ್ನ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಟ್ಟರೆ ನಮ್ದು ಒಂದು ಬಹಳ ಸುಸ್ಥಿರವಾದ ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ ಅನ್ನ ಮಾಡಬಹುದು. ನಮ್ಮ ಬೆಂಗಳೂರಲ್ಲೇ ತಗೊಂಡ್ರೆ ದೇಶದಲ್ಲಿ ಅತಿ ದೊಡ್ಡ ಇಂಡಸ್ಟ್ರಿಯಲ್ ವಸಾಹತು ಅಂತ ನಾವು ಪೀಣ್ಯ ವಸಾಹತು ಏನ್ ಹೇಳ್ತಾರೆ. ಇವತ್ತಿನ ದಿವಸ ಕೈಗಾರಿಕೆ ಉದ್ಯಮಿಗಳಾಗಲಿ, ನಾವು ಬೇರೆ ದೇಶಗಳಿಂದ ಬಂದಿರೋ ನಮ್ಮ ಉದ್ಯಮಿಗಳನ್ನ ರಫ್ತು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅವ್ರು ಕರ್ಕೊಂಡು ತೋರಿಸೋದಕ್ಕೆ ಕೂಡ ಆಗ್ತಾ ಇಲ್ಲ. ಮಳೆಗಾಲದಲ್ಲಂತೂ ಅವ್ರ ಗಡಿ ಭಾಗದಲ್ಲಿ, ನಮ್ಮ ಬೆಂಗಳೂರಿನ ಗಡಿ ಭಾಗದಲ್ಲಿರುವಂತಹ ಕೈಗಾರಿಕಾ ವಸಾಹತುಗಳಲ್ಲಿ ವಾಹನಗಳು ಸಿಕ್ಕಾಕೊಂಡು ನಮ್ಮ ಸರಕುಗಳನ್ನ ಸಾಗಾಣಿಕೆ ಮಾಡೋದಾಗ್ಲಿ, ನಾವು ಕೂಡ ಕೈಗಾರಿಕೆಗಳನ್ನು ತಲುಪೋದಾಗ್ಲಿ ಕಷ್ಟ ಇದೆ. ಅದನ್ನ ನಾವು ಪ್ರತಿ ಸಲ ನಾವು ಕೇಳ್ತಾ ಇದ್ವಿ, ಈಗ ಇಂಡಸ್ಟ್ರಿಯಲ್ ಟೌನ್ಶಿಪ್ಸ್ ಮಾಡಿ ಅಂತ. ಈ ಕಳೆದ ಒಂದು ತಿಂಗಳ ಹಿಂದೆ ಒಂದು 12 ಟೌನ್ಶಿಪ್ಸ್ ನ ಸರ್ಕಾರ ಘೋಷಣೆ ಮಾಡಿದೆ, ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ಸ್ ಅಂತ. ಆದ್ರೆ ಅದರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ 22 ಮುನ್ಸಿಪಲ್ ಆಕ್ಟ್ ಪ್ರಕಾರ 22 LC ಅಂತ ಏನ್ ನಮ್ಮ ಇವತ್ತು ಟೌನ್ಶಿಪ್ ಮಾಡಿದ್ದಾರೆ ಬೆಂಗಳೂರಲ್ಲಿ, ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಿತ್ತು ಅಂದ್ರೆ 7 ಮೆಂಬರ್ಸ್ ಅಡ್ಮಿನಿಸ್ಟ್ರೇಟಿವ್ ಕಮಿಟಿ ಇದ್ರು. ಆ ಇದರಲ್ಲಿ 5 ಜನ ಕೈಗಾರ ಉದ್ಯಮಿ ರೆಪ್ರೆಸೆಂಟೇಟಿವ್ಸ್ ಇದ್ರು, 2 ಅಫಿಷಿಯಲ್ ರೆಪ್ರೆಸೆಂಟೇಟಿವ್ಸ್ ಇದ್ರು. ಈಗ ಅದು 23 ನಲ್ಲಿ ಮಾಡಿಫೈ ಮಾಡಿ 15 ಜನದ ಒಂದು ಕಮಿಟಿ ಮಾಡಿದ್ದಾರೆ. 13 ಜನ ಅಧಿಕಾರಿ ವರ್ಗದವರು ಇರ್ತಾರೆ, 2 ಮಾತ್ರ ಕೈಗಾರಿಕಾ ಉದ್ಯಮಿ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ಹೀಗಾದ್ರೆ ಪರಿಣಾಮ ಏನಾಗುತ್ತೆ ಅಂತ ತಾನೇನು ಹೇಳಬೇಕಾಗಿಲ್ಲ. ಆದ್ರೂ ಕೂಡ ಇದನ್ನು ಮತ್ತೆ ನಾವು ಕೆಲವು ವಸಾಹತುಗಳನ್ನು ಕೂಡ ಸೆಪರೇಟ್ ಟೌನ್ಶಿಪ್ಸ್ ಮಾಡಬೇಕು. ಅದರ ತೆರಿಗೆ ಏನು ಕಲೆಕ್ಟ್ ಆಗುತ್ತೆ ಅದನ್ನ ಟೌನ್ಶಿಪ್ಸ್ ಉತ್ತಮ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅಥಾರಿಟಿಗಳು ಕೊಡಬೇಕು. ಇದು ಸ್ವಲ್ಪ ಮಟ್ಟಿಗೆ ಕೂಡ ಅದು ಉತ್ತಮ ಆಗುತ್ತೆ ಅಂತ ಕೂಡ ಅದಕ್ಕೆ ಇಮಿಡಿಯೇಟ್ ಆಗಿ ಅದನ್ನ ಇಫೆಕ್ಟ್ ಮಾಡಬೇಕು ಅಂತ ನಾನು ಸರ್ಕಾರದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಹಾಗೆ ನಮ್ಮ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನಿದೆ, ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ತಮಗೆಲ್ಲ ಗೊತ್ತಿರೋ ಹಾಗೆ ವ್ಯವಸಾಯ ಆದ್ಮೇಲೆ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಕೊಡುವಂಥದ್ದು. ನಮ್ಮ ರಾಷ್ಟ್ರಕ್ಕೆ 28% GDP ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಹಾಗೆ 50% ಅಷ್ಟು ಎಕ್ಸ್ಪೋರ್ಟ್ ಕಾಂಟ್ರಿಬ್ಯೂಷನ್ ನಾವು ಅತಿ ಸೂಕ್ಷ್ಮ ಸಣ್ಣ ಕೈಗಾರಿಕೆಗಳು ನಮ್ಮ ರಾಷ್ಟ್ರಕ್ಕೆ ಕೊಡ್ತಾ ಇದ್ದೀವಿ. ಅದರಿಂದ ನಮಗೆ ಬೇಕಾದ ನಮ್ಮ ಒಂದು ಸೆಪರೇಟ್ ಐಡೆಂಟಿಟಿ ಏನಿದೆ, ನಮ್ಮ ಮಧ್ಯಮ ಮತ್ತು ಭಾರಿ ಕೈಗಾರಿಕೆಗಳಿಗೆ ಅಪ್ಲಿಕಬಲ್ ಆಗುವಂತಹ ಲೇಬರ್ ಎನಾಕ್ಟ್ಮೆಂಟ್ಸ್ ಆಗಬಹುದು, ಬೇರೆ ಕಂಡೀಷನ್ಸ್ ಆಗಬಹುದು, ನಮಗೆ ಸೆಪರೇಟ್ ಮಾಡಬೇಕು. ಮಿನಿಮಮ್ ವೇಜಸ್ ಆಗಲಿ, ಅದರ್ ಲೇಬರ್ ಲೆಜಿಸ್ಲೇಷನ್ಸ್ ಆಗಲಿ, ನಮಗೆ ಅದನ್ನ ಅವ್ರ ಜೊತೆ